ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಸಂಜೆ ಆಗಿದೆ. ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಸ್ಕೂಲಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡೋಲ್ಲ, 1 ಪೇಜ್ ಮಾತ್ರ ಕೊಡೋದು. ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿಸ್ತೀನಿ ಅವಳಿಗೆ. ಇಲ್ಲಾಂದರೆ ಅವಳು ಕೂಡ 1 ಪೇಜ್ ಬರೆದ್ಬಿಟ್ಟು ಎದ್ಬಿಡ್ತಾಳೆ. ಅದಕ್ಕೋಸ್ಕರ ಕೆಲವೊಂದು ಸಾರಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಅವಳು ಮಾಡಬೇಡ ಅಂತ ಹೇಳ್ತಾಳೆ. ಕೆಲವೊಂದು ಸಾರಿ ಮೂಡಿದರೆ ವಿಡಿಯೋ ಮಾಡೋಕ್ಕೆ ಬಿಡ್ತಾಳೆ. ಇಲ್ಲಿ ತೋರಿಸು ಅಂತ ಹೇಳಿ ಅವಳೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಅಂತಾಳೆ. ಬ್ಲಾಗರ್ಸ್ಗೆ ಇದೊಂದು ಸಮಸ್ಯೆ ಮನೆಯಲ್ಲಿ. ಈಗ ಅವಳು ಹೋಮ್ವರ್ಕ್ ಎಲ್ಲ ಮುಗಿಸಿದ್ಲು. ಇದು ನೋಡಿ ಕನ್ನಡ. ಅವಳು ಹಿಂದಿನ ಸ್ಕೂಲ್ಗಳಲ್ಲಿ ನೋಟ್ಬುಕ್ ಜಾಸ್ತಿ ಕೊಟ್ಟಿದ್ರು ಅವಳಿಗೆ, ಅದೆಲ್ಲ ಹಾಗೆ ಬಿದ್ದಿದೆ. ಹಾಗಾಗಿ ಅದರಲ್ಲೇ ನಾನು ಎಲ್ಲನೂ ಬರೆಸ್ತಾ ಇದ್ದೀನಿ. ಮ್ಯಾಥ್ಸ್ ಇವತ್ತು ಇಂಗ್ಲೀಷ್ ಕೊಟ್ಟಿದ್ದರು, ನಾನು ಮ್ಯಾಥ್ಸು ಮತ್ತು ಕನ್ನಡ ಬರೆಸ್ದೆ ಅವಳ ಕಡೆ. ಈ ರೀತಿ ಮನೆಯಲ್ಲಿ ವರ್ಕ್ ಮಾಡಿಸ್ಬೇಕು ಸ್ವಲ್ಪನಾದರೂ. ಹಾಗೆ ಇವತ್ತು ಕನ್ನಡ ಬುಕ್ ಕೊಟ್ಟಿದ್ದಾರೆ ಅವಳ ಸ್ಕೂಲಲ್ಲಿ. ನಾನು ಹಿಂದಿನ ಸ್ಕೂಲಲ್ಲಿ ಕನ್ನಡ ಬುಕ್ ಇರಲಿಲ್ಲ, ಹಾಗಾಗಿ ಈ ಸರಿ ಬೇರೆ ಸ್ಕೂಲ್ಗೆ ಹಾಕಿದ್ದೀನಲ್ಲ, ಈ ಸ್ಕೂಲಲ್ಲಿ ಕೇಳಿಬಿಟ್ಟು ಹಾಕಿದ್ದೆ ನಾನು, ಕನ್ನಡ ಬುಕ್ ಇದ್ದರೆ ಮಾತ್ರ ಹಚ್ತೀವಿ ಅಂತ ಹೇಳಿ. ಯಾಕಂದರೆ ಕನ್ನಡ ಬರೆಯೋದಕ್ಕೆ ಭಾಳ ಕಷ್ಟಪಟ್ಟಳು ನನ್ನ ಮಗಳು. ಹೀಗಾಗಿ ಇಂಗ್ಲೀಷ್ ಬರಿತೀನಿ, ಕನ್ನಡ ಬರೆಯಲ್ಲ ಅನ್ನೋಕ್ಕೆ ಶುರು ಮಾಡಿದ್ಳು. ಈ ಥರದ ಬುಕ್ಕೆ ನಾನು ತೊಗೊಂಡು ಬಂದು ಅವಳಿಗೆ ಕಲಿಸಿದ್ದೀನಿ. ಕನ್ನಡ ಸ್ಥಿತಿ ತುಂಬಾ ಕಷ್ಟ ಇದೆ. ಯಾಕಂದರೆ ಇದರಲ್ಲಿ ನೋಡಿ ಬರೀ ವರ್ಣಮಾಲೆ ಮಾತ್ರ ಇದೆ. ಇದರಲ್ಲಿ ಯಾವುದೇ ಥರ ರೈಮ್ಸ್ ಇಲ್ಲ, ಕತೆ ಇಲ್ಲ ಮಕ್ಕಳಿಗೆ. ಅದು ಕೂಡ ಇರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಅವರು ಎಕ್ಸ್ಟ್ರಾ ಹೇಳ್ಕೊಡಲ್ಲ ಅಂತಲ್ಲ, ಬುಕ್ಸಲ್ಲಿಲ್ಲ. ಅದೇ ಇಂಗ್ಲೀಷ್ ಬುಕ್ಕಲ್ಲಿ ನೋಡಿ ಎಲ್ಲನೂ ಇಟ್ಟಿದ್ದಾರೆ ಅವರು. ಕತೆ ಇದೆ, ರೈಮ್ಸ್ ಇದೆ, ABCD ಇದೆ, ಕಲರಿಂಗ್ ಇದೆ, ಎಲ್ಲ ಇದೆ. ಕನ್ನಡ ಬುಕ್ಕಲ್ಲಿ ಇಲ್ಲ. ಪರವಾಗಿಲ್ಲ, ಇದನ್ನಾದರೂ ಕೊಟ್ಟಿದ್ದಾರಲ್ಲ ಅನ್ನೋದೊಂದು ಖುಷಿ ಅಷ್ಟೇ. ಅದನ್ನು ಕೂಡ ಆ್ಯಡ್ ಮಾಡಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಇದು ಇವ್ರದ್ದು ಸಿಲೆಬಸ್ ಇರಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಇಂಗ್ಲೀಷ್ ಬುಕ್ ಮಾತ್ರ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಈಗ ಕನ್ನಡ ಬುಕ್ ಕೊಟ್ಟಿದ್ದಾರೆ. ಇನ್ನು ಡ್ರಾಯಿಂಗು ಮತ್ತು ಕ್ಲೇ ಬಾಕ್ಸ್ ಕೊಡೋದಿದೆ. ಎಲ್ಲದೂ ಸೇರಿ 2600 ರೂಪಾಯಿ ತೊಗೊಂಡ್ರು ಅವ್ರು ನಮ್ಮ ಹತ್ರ. 2600 ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು ನನಗೆ. ಹಿಂದಿನ ಸ್ಕೂಲಲ್ಲಿ ನೋಟ್ಬುಕ್ ಜಾಸ್ತಿ ಕೊಟ್ಬಿಟ್ಟು 1500 ರೂಪಾಯಿ ಇಸ್ಕೊಂಡಿದ್ರು. 2600 ನನಗನ್ಸುತ್ತೆ ಬಹುಶಃ ನಾನು ಡಿಗ್ರಿ ಮುಗಿಸಿದ್ದೆ ಅಂತ ಅನಿಸುತ್ತೆ. ಅಷ್ಟು ದುಡ್ಡಲ್ಲಿ ಬರೀ ಒಂದು ವರ್ಷದ ಬುಕ್ಕಿಗೆ 2600 ತೊಗೊಂಡಿದ್ದಾರೆ. ಹಾಗೆ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಇವತ್ತು ಅವಳಿಗೆ ಮಂಡಾಳು ಉಂಡೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ದಪ್ಪನ ಮಂಡಾಳು ಉಂಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಪ್ಪನ ಮಂಡಾಳಿಂದು ಈ ಥರ ಸಾಣಿಗೆ ಹಿಡಿಬೇಕು. ಈಗ ಸ್ವಲ್ಪ ಏನಾದರೂ ಡಸ್ಟ್ ಇದ್ದರೆ ಅದು ಹೊರಟೋಗುತ್ತೆ, ಆಮೇಲೆ ಕಲ್ಲೇನಾದ್ರು ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಈಗ ಪ್ಯಾಕೆಟಲ್ಲಿ ಆ ಥರದ್ದೇನು ಇರಲ್ಲ, ಆದರೂ ಕೂಡ ಒಂದು ಸರಿ ನಾವು ಕ್ಲೀನ್ ಮಾಡ್ಕೊಳೋದು ಒಳ್ಳೆಯದು. ನೋಡಿ, ಮಂಡಾಳು ಇಷ್ಟು ಗರಿಯಾಗಿರಬೇಕು ಅಷ್ಟೇ. ಯಾಕಂದರೆ ಇದನ್ನು ನೀವು ಬಿಸಿ ಮಾಡೋಕ್ಕೂ ಬರಲ್ಲ, ದಪ್ಪ ಇರೋದು ಬಿಸಿ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಈ ಬೆಲ್ಲನ ಇದಕ್ಕೆ ತುಪ್ಪ, ನೀರು ಏನೂ ಹಾಕೋತಾ ಇಲ್ಲ ನಾನು, ಹಾಗೇ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ. ಇದಿಷ್ಟು ಕರಗಬೇಕು ನೋಡಿ, ಈ ಥರ ಕರಗಬೇಕು. ಒಂದು 2 ನಿಮಿಷ ಟೈಮ್ ತೊಗೊಳುತ್ತೆ ಇದು. ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಎಲ್ಲದೂ ಬೆಲ್ಲ ಕರಗಬೇಕು, ಒಂದು ಪೆಂಟಿ ಉಳಿಬಾರ್ದು. ಆ ರೀತಿಯಾಗಿ ನೀವು ಕರಗಿಸ್ಬೇಕು. ಇದಿಷ್ಟು ಕರಗಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರಗಿಸ್ಕೋಬೇಕಾಗತ್ತೆ. ಈ ಥರ ಬಬಲ್ಸ್ ಬರಬೇಕು, ಅಲ್ಲಿ ತನಕ ನೀವು ಇದನ್ನು ಕರಗಿಸ್ಬೇಕಾಗತ್ತೆ. ಇದು ಚೆನ್ನಾಗಿ ಬಬಲ್ ಎಲ್ಲ ಬಂದ ತಕ್ಷಣ ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ನಾನು. ಆ ಬಟ್ಲಲ್ಲೇ ನೀವು ಚೆಕ್ ಮಾಡ್ಕೋಬೇಕು. ಹೇಗೆ ಅಂದರೆ ಆ ಬಟ್ಲಲ್ಲಿ ಈ ಒಂದು ಆಣನ ಹಾಕಿದಾಗ ಅದು ಗಟ್ಟಿ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಒಲೆ ಮೇಲೆ ಇಟ್ಕೋಬೇಕು. ಒಂಥರ ನಾರು ಥರ ಬರಬಾರ್ದು ನೋಡಿ, ಈ ರೀತಿ ಮುರಿದ್ರೆ ಮುರಿಬೇಕದು. ಆ ರೀತಿಯಾಗಿ ಬರಬೇಕು. ಪೂರ್ತಿನೂ ಆಣ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಆಣ ಮಾಡಿದ್ರೆ ನಿಮಗೆ ಉಂಡೆ ಕಟ್ಟಕ್ಕೆ ಬರಲ್ಲ. ಸ್ವಲ್ಪ ಅದು ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ, ಇಲ್ಲಾಂದರೆ ಕೆಳಗಡೆ ನೀವು ಸ್ಟೀಲ್ ಪ್ಲೇಟ್ ಮೇಲೆ ಹಾಕಿದ್ರೆ ಟನ್ ಅಂತ ಸೌಂಡ್ ಬರಬೇಕು. ಆ ಥರ ಸೌಂಡ್ ಬಂದರೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಆವಾಗಲೇ. ನಾನಿಲ್ಲಿ 4 ಬಟ್ಲಷ್ಟು ನಾನು ಮಂಡಾಳನ್ನು ಹಾಕ್ತಾಯಿದ್ದೀನಿ. 1 ಬಟ್ಲು ಬೆಲ್ಲಕ್ಕೆ
4 ಬಟ್ಲಷ್ಟು ಮಂಡಾಳನ್ನು ತೊಗೊಂಡಿದ್ದೀನಿ. ಕೆಲವೊಂದು ಸಾರಿ 5 ಬಟ್ಲು ಮಂಡಾಳು ಕೂಡ ಹಿಡಿಯುತ್ತೆ. ಅದಕ್ಕೆ ಒಂಚೂರು ಹೆಚ್ಚು ಕಡಿಮೆ ನೀವು ಇಟ್ಕೊಳ್ಳಿ. ಸದ್ಯಕ್ಕೆ ನಾನು 1 ಬಟ್ಲು ಬೆಲ್ಲಕ್ಕೆ 4 ಬಟ್ಲು ಮಂಡಾಳನ್ನು ಹಾಕಿ ಚೆನ್ನಾಗಿ ಬೇಗ ಕಲಿಸ್ಬೇಕು. ಇದನ್ನು ಬಿಸಿ ಇದ್ದಾಗಲೇ ನೀವು ಒಂಚೂರು ಕಲಿಸ್ಕೊಂಡ್ರೆ ಬೇಗ ಕಲಿತ್ಕೊಳುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವೇನು ಮಾಡಬೇಕು, ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ. ಆರಿದ್ಮೇಲೆ ಆದರೆ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ನಾನು 1 ಸ್ಪೂನ್ ಸಹಾಯದಿಂದ ಇದನ್ನು ಮೊದಲು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಲ್ಲ. ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ಕೈಗೆ ಪೂರ್ತಿಯಾಗಿ ನಾನು ನೀರನ್ನು ಹಚ್ಕೊತಾ ಇದ್ದೀನಿ. ಹಚ್ಕೊಂಡು 1 ಸ್ಪೂನ್ ತೊಗೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಿಂದು ಉಂಡೆನ ನೀವು ಮಾಡ್ಕೋಬೇಕು. ಇದಕ್ಕೆ ನೀವು ತುಪ್ಪನ ಹಾಕ್ಕೊಳಕ್ಕೆ ಹೋಗಬೇಡಿ ಕೈಗೆ, ಯಾಕಂದರೆ ತುಪ್ಪ ಹಾಕ್ಕೊಂಡ್ರೆ ಉಂಡೆ ಬರಲ್ಲ. ಆದಷ್ಟು ನೀವು ನೀರನ್ನೇ ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ಅದು ತುಂಬ ನೀರು ಇರಬಾರ್ದು, ಕೈಗೆ ಒರೆಸ್ಕೋಬೇಕು ನೀವು, ಬಿಸಿ ತಾಗಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ. ಈಗ ನೋಡಿ, ನಾನು ಬೇಗನೆ ಈ ಉಂಡೆನ ಕಟ್ಕೊತಾ ಇದ್ದೀನಿ. ಆರಿದ್ರೆ ಉಂಡೆ ಬರಲ್ಲ, ಬಿಡಿ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಮಾಡ್ಕೋಬೇಕು. 1 ಸ್ಪೂನ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆನ ನೀವು ಕಟ್ಕೋಬೋದು. ನಾನೊಂದು ಸ್ವಲ್ಪ ಸಣ್ಣಕ್ಕೆ ಕಟ್ಕೊಂಡೆ, ಇನ್ನೊಂದು ಸ್ವಲ್ಪ ದೊಡ್ಡದು ಕಟ್ಕೊಂಡೆ. ಕೊನೆಗೆ ಈ ರೀತಿ ತಳ ಹಿಡಿದಿರುತ್ತೆ ನೋಡಿ, ಅದೇನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮತ್ತೆ ಒಲೆ ಮೇಲೆ ಇಡಿ. ನೀವು ಒಲೆ ಮೇಲೆ ಇಟ್ಟರೆ ಏನಾಗುತ್ತೆ, 1 ನಿಮಿಷದೊಳಗಡೆ ನಿಮಗೆ ಈಗ ನೋಡಿ ಆ ಸ್ಪೂನಿಂದ ಮೇಲೆ ಹೊರಗಡೆ ಬಂದುಬಿಡ್ತು, ಬೆಲ್ಲ ಕರಗಿಬಿಟ್ಟು ಅದು ಮತ್ತೆ ಎಲ್ಲ ಹೊರಗಡೆ ಬರುತ್ತೆ. ಯಾವುದೂ ಒಂದು ಅಗಳೂ ವೇಸ್ಟ್ ಆಗಲ್ಲ. ಅದು ಈ ರೀತಿ ಮಾಡಿಬಿಟ್ಟು ಮತ್ತೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಹೊತ್ತು ಅದನ್ನು ಬಿಡೋಕ್ಕೆ ಹೋಗಬೇಡಿ. ಈಗ ನಾನು ಅದರಲ್ಲೇ ಈ ರೀತಿಯಾಗಿ ಉಂಡೆ ಕಟ್ಕೊತೀನಿ ನೋಡಿ. ಯಾವುದು ಒಂದು ಮಂಡಾಳ ಪೀಸೂ ನಿಮಗೆ ವೇಸ್ಟ್ ಆಗೋದಿಲ್ಲ, ಎಲ್ಲನೂ ಚೆನ್ನಾಗಿ ಬರುತ್ತೆ. ಇದನ್ನು ಸಂಕ್ರಾಂತಿಗೆಲ್ಲ ತುಂಬ ಮಾಡ್ತಾರೆ ಉಂಡೆನ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಅದರಲ್ಲೂ ದಪ್ಪನ ಮಂಡಾಳಿಂದ ಮಾಡಿರೋದು ಇನ್ನೂ ಟೇಸ್ಟಾಗಿರುತ್ತೆ. ಈ ಒಂದು ಉಂಡೆ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಬೇಗ ಆಗುವಂಥ ಒಂದು ರೆಸಿಪಿ ಇದು. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸಂಜೆಗೆ ಮಕ್ಳಿಗೆ ಬಂದ ತಕ್ಷಣ ಬೇಗ ಆಗಬೇಕು ಅಂದರೆ ಈ ರೀತಿಯಾದಂಥ ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.